ನಮಸ್ತೆ. ಸರೋಜಮ್ಮ 2ನೇ ತಿಂಗಳಲ್ಲಿ ಗೊತ್ತಾಯ್ತು. ಒಂದೇ ಟೈಮ್ ನೀರೆಲ್ಲ ಇದು ಹೋಗ್ಲಿಲ್ಲ ಅಂತ ಡಾಕ್ಟ್ರು ಮತ್ತೆ ಸ್ಕ್ಯಾನಿಂಗ್ ಮಾಡ್ಸಿರಿ ಅಂದ್ರು. ಮಾಡ್ಸಿಂದ ಇದು ಕ್ಯಾನ್ಸರ್ ಇದೆ ಅಂತ ಹೇಳಿ ಬಹಳ ಸಣ್ಣಾಗಿದ್ದೆ, ಬಹಳ ಸುಸ್ತಿತ್ತು. ಮನುಷ್ಯರು ಏನ್ ಅನ್ನೋದೇ ನಮ್ಗೆ ತಿಳಿತಾ ಇರ್ಲಿಲ್ಲ. ನಾನೇನು ಉಳಿಯಲ್ಲ ಬಿಡು ಅನ್ಕೊಂಡಿದ್ದೆ. ಈ ಆಸ್ಪತ್ರೆಗೆ ಬಂದಿಂದಾನೆ ನನಗೆ ಪುನರ್ಜನ್ಮ ಬಂದಿದೆ ಅಂತ ನಾನ್ ತಿಳ್ಕೊಂಡ್ಬಿಟ್ಟಿನಿ. ಅದೇ ಒಂದ್ ದೊಡ್ಡ ಸಂತೋಷ ನಮ್ಗೆ. ನಮಸ್ತೆ ಅಮ್ಮ. ಸರೋಜಮ್ಮ, ಬಾಗಲಕೋಟೆ. ವಯಸ್ಸು 59. ನಮ್ಗೀಗ 9 ತಿಂಗಳ ಮುಂದೆನೆ ಗೊತ್ತಾಗಿದ್ದು. ಬೇರೆ ಆಸ್ಪತ್ರೆಗೆ ಹೋಗಿದ್ವಿ, ಅವಾಗ BP ಇತ್ತು. ಅದ್ರಲ್ಲಿಂದಾನೆ ಗೊತ್ತಾಯ್ತು. ಸ್ವಲ್ಪ ಬಾಳ ಮೈ ಎಲ್ಲ ಮೊಬ್ಬಾಗಿ ಒಂಥರ ಮೊಬ್ಬಾಗಿತ್ತು. ಅದಕ್ಕೆ ಚೆಕಿಂಗಿಗೆ ಅಂತ ಹೋಗಿದ್ವಿ. BP ಐತೆ ಅಂತ ಹೇಳಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು. ಆಮೇಲೆ ಒಂದು 15 ದಿವಸ 20 ದಿವಸ ಆಗಿ 3-4 ತಿಂಗಳು ಆಗಿಂದಾನೆ ನಮ್ಗೆ ಗೊತ್ತಾಗಿದ್ದು ಕ್ಯಾನ್ಸರ್ ಇದೆ ಅಂತ. ಏನಿಲ್ಲ, ಗಂಟ್ಲ ಕ್ಯಾನ್ಸರ್. ಅದಾಗಿಂದ ನಾವು ಅಲ್ಲೆಲ್ಲ ಕಿಮೋ ರೇಡಿಯೇಷನ್ ತಗೊಂಡಿದ್ವಿ. ಆಮೇಲೆ ಇಲ್ಲಿ ಬಂದ್ವಿ. ಅದೆಲ್ಲ ಮುಗ್ದಿಂದ ಮಗ ಫೋನಲ್ಲೆಲ್ಲ ಚೆಕಿಂಗ್ ಮಾಡಿದ. ಈ ಆಸ್ಪತ್ರೆ ಬಂತು, ಅಲ್ಲಿ ತೋರಿಸ್ತೀನಿ ತಡೆಮಾ ಅಂತ ಹೇಳಿ ತೋರಿಸಿದ. ಆಪರೇಷನ್ ಅಂತ ಹೇಳಿದ್ರಿ. ನಮ್ಗೆ ಆಪರೇಷನ್ ಅಂದ್ರೆ ಭಯ. ಅದಕ್ಕಾಗಿ ಮತ್ತೆ ಇಲ್ಲೇ ಬಂದ್ವಿ. ಬ್ಯಾಡ ಅಂತ ಇದೇ ಗುಳಿಗೆ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ವಿ. ನಿಲ್ಲಿಸ್ಬಿಟ್ಟೆ ನಾವು 1 ವಾರ ಆಗಿಂದ ಇಲ್ಲಿ ಬಂದ್ವಿ. ಇಲ್ಲಿ ಬಂದು 8.5 ತಿಂಗಳಾಯ್ತು ನೋಡ್ರಿ ಇವತ್ತಿಗೆ. ಮೂರನೇದಿದು. ಇನ್ನ ಒಂದು 8 ಟ್ಯಾಬ್ಲೆಟ್ಸ್ ಇದೆ. ಏನಿಲ್ಲ, ನಮ್ಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಶಕ್ತಿ ಬಂದಿದೆ. ಊಟ ತಿಂತೀನಿ. ಯಾರಿಗೂ ಇಲ್ಲ ರೀ ನಮ್ಮ ಮನೇಲಿ. ಅದ್ ನನಗೆ ಎದಕ್ ಬಂತೋ ಗೊತ್ತಾಗಿಲ್ಲ. ಸ್ವಲ್ಪ ಭಯ ಆಯ್ತು. ಕ್ಯಾನ್ಸರ್ ಅಂದ್ರೇನೆ ಭಯ ಅಲ್ಲ ಜನರಿಗೆ. ನಮಗೂ ಸ್ವಲ್ಪ ಭಯ ಆಯ್ತು. ಆಗಿದ್ರೆ ಇರ್ತೀವಿ, ಹೋದ್ರೆ ಹೋಗ್ತೀವಿ ಬಿಡಂತ ಮತ್ತೆ ತೋರಿಸ್ತಾ ಇದ್ವಿ. ಫಸ್ಟ್ ಮಗಳು ಇಲ್ಲಿ ಸೊಸೆ ಮಗ ನೋಡ್ಕೊಂಡ್ರು. ಅಲ್ಲಿ ಊರ್ಗೋಗಿಂದ ಮಗಳು ನೋಡ್ಕೊಂಡ್ಲು. ಅಡಿಗೆ ಮಾಡೋದು ಅದು ಇದು. ನಮ್ಮ ಯಜಮಾನ್ರು ನೋಡ್ಕೊಂಡ್ರು. ಎಲ್ಲಾರು ನೋಡ್ಕೊಂಡಿದಾರ್ರಿ. ನನಗೆ ಯಾರು ಇವ್ರು ನೋಡಿಲ್ಲ ಅಂತ ಅನ್ನೋಂಗೆ ಇಲ್ಲ. ಸ್ವಲ್ಪ ಊಟ ಹೋಗ್ತೈತಿ, ಶಕ್ತಿ ಬಂದಿದೆ. ಅವಾಗಂತೂ 32 kg 36 kg ಇದ್ದೆ. ಈಗ ಒಂದ್ 47 kg ಆಗೀನಿ. ಅದು ಎಲ್ಲ ಪತ್ತೆ ಊಟದೇ ಹೇಳಿದಾರೆಲ್ಲ. ಪತ್ತೆ ಮಾಡೇಬೇಕು. ಇವತ್ತು ಹೇಳಿದ್ರು ಪತ್ತೆ ಮಾಡ್ಲೇಬೇಕು ಅಂತ. ನಾವು ಅಂತ ಹೇಳಿದ್ವಿ. ಸುಸ್ತೆಲ್ಲ ಕಡಿಮೆ ಇದೆ. ಏನ್ರ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ. ನಡ ನೋವು ಅದು ಇದು. ಗಂಟ್ಲಲ್ಲಿ ಏನು ನೀರು ಕುಡಿತಾ ಇರ್ಲಿಲ್ಲ ನಾವು. ನೀರಿಲ್ಲ, ಏನಿಲ್ಲ. ಹಂಗೆ ಸಣ್ಣ ಹಾಕೋ ತೂಕ ಇಳ್ಕೊಂತಾನೆ ಬಂದ್ಬಿಟ್ಟೆ. ಇನ್ನ ಇದೇ ತರಾನೇ ಪತ್ತೆ ಮಾಡ್ರಿ. ಹಾಲು ಕುಡಿತಾ ಇದ್ವಿ. ಹಾಲು 1/2 ಲೀಟರ್ ಕುಡಿ ಅಂತ ಹೇಳಿದ್ರು ಅವಾಗ ಮೇಡಮ್ ಅವರು. ಇವಾಗ ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿದಾರೆ. ಚೆನ್ನಾಗಿ ಅನಿಸ್ತಾ ಐತಿ. ಸ್ವೀಟ್ ಏನು ತಿನ್ಬೇಡ್ರಿ. ಯಾವಾಗೋ ಒಂದ್ ಹಬ್ಬ ಇದ್ದಾಗ ಒಂದ್ ಸ್ವಲ್ಪ ತಿನ್ರಿ. ಮೈದಾ ಮಾತ್ರ ತಿನ್ಬೇಡ್ರಿ ಅಂತ ಹೇಳಿದ್ರು. ನಾವು ಥ್ಯಾಂಕ್ ಯು.